ಹಲೋ ಫ್ರೆಂಡ್ಸ್, ನಾನು ಈ ದಿನ ಬಿಸಿಬೇಳೆಬಾತ್ ಮಾಡಲು 5 ತರಹದ ತರಕಾರಿಗಳನ್ನು ಇಟ್ಕೊಂಡಿದ್ದೇನೆ. ಮೊದಲಿಗೆ ಬೀನ್ಸ್, ಕಾಲಿಫ್ಲವರ್, ಕ್ಯಾರೆಟ್, ನವಿಲುಕೋಸು, ಕ್ಯಾಪ್ಸಿಕಮ್. ಇದು ಇದರಲ್ಲಿ ಮುಕ್ಕಾಲು ಕಪ್ಪಷ್ಟು ಬೇಳೆ ಕುಕ್ಕರ್ಗೆ ಹಾಕಿದ್ದೀನಿ. 3 ಟೊಮೆಟೊ ಅದನ್ನು ಇವಾಗ ಬೇಯಲು ಬೇಳೆ ಮತ್ತು ಟೊಮೆಟೊವನ್ನು ಸ್ಟವ್ ಹಚ್ಚಿ ಕುಕ್ಕರಲ್ಲಿ ಇಡೋಣ. ಈ ಗ್ಲಾಸ್ ಫುಲ್ಲು ನೀರು ಹಾಕ್ತೀನಿ ಸ್ನೇಹಿತರೆ. ಬೇಳೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಬೇಳೆ ಮತ್ತು ಟೊಮೆಟೊ ಸ್ಟವ್ ಮೇಲೆ ಇಟ್ಟಿದ್ದೇನೆ. ಇದು 3 ವಿಷಲ್ ಬರಲಿ. ಆಮೇಲೆ ಬೇರೆ ಒಗ್ಗರಣೆ ತರಕಾರಿ ಬೇಯಲು ಬೇರೆ ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ ಎಲ್ಲ ತರಕಾರಿಗಳನ್ನು ಒಂದು ಪಾತ್ರೆಯಲ್ಲಿ ಬಾಣಲೆಯಲ್ಲಿ ಹಾಕಿ ಬೇಯಿಸೋಣ. ಇದು ಮೊದಲೇ ಕುಕ್ಕರ್ಗೆ ಹಾಕೋದ್ರಿಂದ ತುಂಬ ಬೆಂದೋಗುತ್ತೆ. ಈ 4 ತರಕಾರಿಗಳನ್ನು ಮೊದಲು ಹಾಕೋಣ. ಕಾಲಿಫ್ಲವರ್ ಸ್ವಲ್ಪ ಲೇಟಾಗಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕ್ರಂಚಿಯಾಗಿ ಸಿಗುತ್ತಿದ್ದರೆ ತಿನ್ನಲು ತುಂಬ ರುಚಿಕರವಾಗಿರುತ್ತದೆ. ನೋಡಿ ಫ್ರೆಂಡ್ಸ್, ತರಕಾರಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗಲೇ ಇದು ಕಲರ್ಫುಲ್ ಆಗಿದ್ರೆ ಬೆಂದ ಮೇಲೆ ಹೇಗಿರ್ಬೋದು. ಇದಕ್ಕೆ ಈಗ ಇದೊಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಸ್ಟವ್ ಮೇಲೆ ಇಡೋಣ. ಬೇಳೆ ವಿಷಲ್ ಬರ್ತಾಯಿದೆ ಫ್ರೆಂಡ್ಸ್. ಇದು 3ನೇ ವಿಷಲು. ಈಗ ಆಫ್ ಮಾಡೋಣ ಬೇಳೆನ. ಇಷ್ಟು ತರಕಾರಿ ಬೇಯಲು ಸ್ಟವ್ ಹಚ್ಕೊಂಡು ತರಕಾರಿ ಬೇಯಲಿಕ್ಕೆ ಇಟ್ಟಿದ್ದೇವೆ ಫ್ರೆಂಡ್ಸ್. ಈಗ ಒಂದು 3/4 ಸ್ಪೂನ್ ಉಪ್ಪು ಹಾಕಿ ಇಟ್ಕೊಂಬಿಡೋಣ. ಮೊದಲೇ ಹಾಕಿದ್ರೆ ತರಕಾರಿಗಳಿಗೆಲ್ಲ ಚೆನ್ನಾಗಿ ಇಳಿಯುತ್ತೆ. ಇದು ಬೇಯಲಿರುತ್ತೆ ಫ್ರೆಂಡ್ಸ್ ನಮ್ಮ ಕುಕ್ಕರು. ಇವಾಗ ನಾವು ಇದಕ್ಕೆ ಮಸಾಲೆ ಆವಾಗಲೇ ಹೇಳಿದ್ವಲ್ಲ, ಇದು ನನ್ನ ಸ್ಪೆಷಲ್ ಮಸಾಲೆ ಫ್ರೆಂಡ್ಸ್. ನಾನು ಕಂಡುಕೊಂಡಂಥ ಸ್ಪೆಷಲ್ ಮಸಾಲೆ ಜೀರಿಗೆ, ಚಕ್ಕೆ, ಏಲಕ್ಕಿ, ಲವಂಗ, ಅನಾನಸ್ ಫ್ಲವರ್ ಇಷ್ಟು ಹಾಕಿ ಅರ್ಧ ಸ್ಪೂನ್ ತುಪ್ಪ ಹಾಕಿ ಆಯಿಲ್ ಫ್ರೀ ಫ್ರೆಂಡ್ಸ್. ಇದು ತುಂಬ ಹಾಕಲ್ಲ ನಾನು. ನೋಡಿ ಇಷ್ಟೇ ತುಪ್ಪ. ಇದು ಸಾಕು, ಇಷ್ಟು ಸಾಕು. ಒಂದು ಅರ್ಧ ಚಮಚ ಅಷ್ಟೇ, ಅರ್ಧ ಚಮಚ ತುಪ್ಪ ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ, ಜಾಸ್ತಿ ಬೇಡ. ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ, ಮಸಾಲೆ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಮಸಾಲೆ ಹುರಿದಿದೆ ಸಾಕು. ಎಷ್ಟಕ್ಕೆ ಆಫ್ ಮಾಡಿ ಇಟ್ಕೊಂಡು ಇದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು, ಅರ್ಧ ಚಮಚ ಖಾರದ ಪುಡಿ. ಇದು ಸಾಂಬಾರು ಪುಡಿಯನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು. ಅರ್ಧ ಚಮಚ ಅಚ್ಚ ಖಾರದ ಪುಡಿ. ಅರ್ಧ ಚಮಚಕ್ಕಿಂತ ಖಾರ ಕಡಿಮೆ ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು. ಇದು ಬೆಳಗ್ಗೆ ಮೆಣಸಿನ ಪುಡಿ ಆದ್ದರಿಂದ ನಾನು ಅರ್ಧ ಸ್ಪೂನ್ ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, 3 ವಿಷಲ್ಗೆ ಟೊಮೆಟೊ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ. ಈ ಟೊಮೆಟೊವನ್ನು
ಈಗ ಮಿಕ್ಸಿ ಜಾರಿಗೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿದ್ನಲ್ಲ ಖಾರದ ಪುಡಿ, ಮಸಾಲ, ತೆಂಗಿನಕಾಯಿ ಇದಿಷ್ಟು ರುಬ್ಬಿಟ್ಕೊಂಡಿದ್ದೀನಿ, ಹುಣಸೆ ಹಣ್ಣು ಸೇರಿಸಿ. ಈಗ ಟೊಮೊಟೊವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೊಂದು ಸರಿ ನೈಸಾಗಿ ರುಬ್ಕೊಳ್ಳೋಣ. ಈಗ ಈ ಬೇಳೆ ಮತ್ತು ಈ ಗೋಧಿ ನುಚ್ಚು ಮತ್ತು ಕಾಲಿಫ್ಲವರ್ ತರಕಾರಿ ಆಲ್ಮೋಸ್ಟು ಅರ್ಧ ಬೆಂದಿದೆ ಸ್ನೇಹಿತರೆ. ಇದಕ್ಕೆ ಇವಾಗ ತೊಳೆದಂಥ ನುಚ್ಚನ್ನು, ಗೋಧಿ ನುಚ್ಚನ್ನು ತೊಳೆದು ಹಾಕಿಕೊಳ್ಳೋಣ. ಬನ್ನಿ, ಈಗ ಇದು ಕಾಲಿಫ್ಲವರ್, ಗೋಧಿ ನುಚ್ಚು ಮತ್ತು ಬೇಳೆ. ಇದೇ ಸಮಯದಲ್ಲಿ ಬೇಳೆಯನ್ನು ಸೇರಿಸ್ಕೊಂಬಿಡೋಣ. ಮೊದಲೇ ಬೇಳೆ ಹಾಕಿದ್ರೆ ಹಸಿ ಸಂಬ ಇರುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೇಯಲು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲು ಬಿಡೋಣ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಗೋಧಿ ನುಚ್ಚು ಬೆಂದಿದೆ ಸ್ನೇಹಿತರೆ. ಗೋಧಿ ನುಚ್ಚು ಆಲ್ಮೋಸ್ಟ್ ಭಾಗ ಬೆಂದಿದೆ. ಈಗ ಇದಕ್ಕೆ ರುಬ್ಬಿರುವ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಈ ಸಮಯದಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ, ಉಪ್ಪು ನಾನು ಜಾಸ್ತಿ ಉಪ್ಪು ಹಾಕಲು ಇಷ್ಟಪಡೋದಿಲ್ಲ. ಯಾಕಂದರೆ ಉಪ್ಪು ಜಾಸ್ತಿ ತಿಂದರೆ ನಮ್ಮ ಮೂಳೆಗಳ ಕ್ಯಾಲ್ಶಿಯಂ ಕಡಿಮೆ ಆಗುತ್ತದೆ ಎಂದು ನಂಬಿಕೆ. ಹೇಳಿದ್ದಾರೆ ತಿಳಿದವರು, ಅದನ್ನು ನಾನು ಪಾಲಿಸುತ್ತೇನೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆಯಲ್ಲ, ರೆಡ್, ಗ್ರೀನು, ವೈಟು ಇಲ್ಲ. ಇದೊಂದು 10 ನಿಮಿಷ 2 ನಿಮಿಷ ಬೇಯಲಿ. 2 ನಿಮಿಷ, ಸಾರಿ 10 ನಿಮಿಷ ಅಂದ್ಬಿಟ್ಟೆ, ಒಂದು 2 ನಿಮಿಷ ಬೇಯಲಿ. ಇದೇ ಸಮಯದಲ್ಲಿ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು, ಒಗ್ಗರಣೆ ಹಾಕಲ್ಲ ಸ್ನೇಹಿತರೆ ನಾನು. ಒಗ್ಗರಣೆ ಹಾಕಿದ್ರೆ ಅದು ಫ್ಲೇವರ್ ಕಡಿಮೆ ಆಗಿಬಿಡುತ್ತೆ. ಹಾಗೆ ಇದಕ್ಕೆ ಹಸಿದು ಒಂದು 2 ಕಡ್ಡಿ ಹಾಕ್ಬಿಟ್ಟು ಗಮ್ ಅಂತ ಸ್ಮೆಲ್ ಈಗಲೇ ಬರ್ತಾಯಿದೆ ಸ್ನೇಹಿತರೆ. ಮಸಾಲೆ ಹಾಕಿದ್ವಲ್ಲ, ಬೇಯಲಿ. ಇದು 2 ನಿಮಿಷ, ಇನ್ನೊಂದು 2 ನಿಮಿಷ ಬೇಯಲಿ. ಒಗ್ಗರಣೆಗೆ ಚಿಕ್ಕ ಬಾಣಲೆ ಇಟ್ಟಿದ್ದೇನೆ. ಈಗ ಇದಕ್ಕೆ ಅರ್ಧ ಸ್ಪೂನ್ ಸಾಕು ಸ್ನೇಹಿತರೆ, ಇಷ್ಟೇ ಸಾಕು. ತುಂಬ ಜಿಡ್ಡಿಲ್ಲ, ಏನಿಲ್ಲ. ಅದರ ಜೊತೆಗೆ ಒಂದು 3/4 ಸ್ಪೂನು ಸಾಸಿವೆ ಸಿಡಿಯುತ್ತಿರಲಿ. ಸಾಸಿವೆ ಸಿಡಿಯುತ್ತಿದೆ ಫ್ರೆಂಡ್ಸ್. ಈಗ ಒಂದು 1/4 ಸ್ಪೂನು ಹಿಂಗೆ ಸೇರಿಸಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಬೇಯುತ್ತಿರುವ ಬಿಸಿಬೇಳೆಭಾತ್ಗೆ ಈ ಒಗ್ಗರಣೆಯನ್ನು ಹಾಕಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಲರ್ ಯಾವ ಥರ ಬಂದಿದೆ ಅಂತ. ನೀವು ಇನ್ನೂ ಕಲರ್ ಬೇಕು ಅಂದರೆ ಬೇಳೆ ಟೊಮೊಟೊ ಬೇಯಲಿಕ್ಕೆ ಇಡ್ತೀರಲ್ವಾ,
ಆಗ 2 ಬ್ಯಾಡಗೆ ಮೆಣಸಿನ್ಕಾಯನ್ನು ಕುಕ್ಕರಲ್ಲಿ ಹಾಕ್ಬಿಡಿ. ಅದು ಬೆಂದ ಮೇಲೆ ರುಬ್ಬುತ್ತೀವಲ್ಲ ಕೊಬ್ಬರಿ ಟೊಮೊಟೊ ಮಸಾಲೆ ಮಿಶ್ರಣ, ಅದರಲ್ಲಿ 2 ಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬಿಡಿ. ಆಲ್ಮೋಸ್ಟು ಬಿಸಿಬೇಳೆಬಾತ್, ಗೋಧಿ ನುಚ್ಚಿನ ಬಿಸಿಬೇಳೆಬಾತ್ ರೆಡಿಯಾಗಿದೆ ಫ್ರೆಂಡ್ಸ್. ಬನ್ನಿ ಈಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ರುಚಿಯಾದ ಗೋಧಿ ನುಚ್ಚಿನ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಇದು ಡಯಾಬಿಕ್ನವ್ರಿಗೂ ಇರುವವ್ರಿಗೂ ತುಂಬ ಉಪಯುಕ್ತವಾಗಿರುತ್ತದೆ. ವೈಟ್ ಲಾಸ್ ಮಾಡ್ಕೊಳ್ಳೋರ್ಗೂ ಉಪಯುಕ್ತವಾಗಿರುತ್ತೆ. ತರಕಾರಿಗಳು ಜಾಸ್ತಿ ಇದೆ. ಇಂಗ್ರೀಡಿಯೆಂಟ್ಸ್ ಬೇಳೆ ಇದೆ, ಪ್ರೋಟೀನು, ಬೇಳೆ, ತೊಗರಿ ನುಚ್ಚು, ಫೈಬರ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ಇಷ್ಟವಾದರೆ.